ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ತಾಲೂಕು ಆಡಳಿತ ಸೇರಿದಂತೆ ನಾನಾ ಸಮಾಜದ ಮುಖಂಡರು ವಿಶ್ವಗುರು ಬಸವಣ್ಣನ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಸವ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಪ್ರಾರಂಭಗೊಂಡ ಮೆರವಣಿಗೆಯಲ್ಲಿ ಶಾಸಕ ಹಂಪಯ್ಯ ನಾಯಕ ಮತ್ತು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಬಸವಣ್ಣನ ಭಾವಚಿತ್ರಕ್ಕೆ ಮಾಲಾರ್ಪಣೆ ಸಲ್ಲಿಸಿದರು. ಮಾನ್ವಿ ಬಸವ ಕೇಂದ್ರದ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮುಖಂಡರು ಸೇರಿದಂತೆ ನಾನಾ ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಸಿರುವಾರ ತಾಲೂಕಿನ ಮಹಾಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲು ಇಷ್ಟಪಡ್ತೇನೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಇಂದಿಗೂ ಸಹ ನಡೆದುಕೊಂಡು ಹೋಗ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೀವಿ. ಸಮ ಸಮಾಜದ ಸಮಾನತೆಗಾಗಿ ಹೋರಾಟ ಮಾಡಿದಂಥ ಮಹಾನ್ ಚೇತನ ಬಸವಣ್ಣನವರು. ಇವತ್ತು ಬಸವಣ್ಣನವರ ಅನುಭವ ಮಂಟಪದ ಒಂದು ಏನಪ್ಪ ಅಂದರೆ ಅವರ ಮಾದರಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಸಂವಿಧಾನವನ್ನು ರಚನೆ ಮಾಡುವುದರ ಮೂಲಕ ಇವತ್ತು ಭಾರತ ದೇಶ ಅಲ್ಲ ಇಡೀ ಪ್ರಪಂಚದಲ್ಲೇ ಬಸವಣ್ಣನವರ ಅನುಭವ ಮಂಟಪದ ಆಧಾರದ ಮೇಲೆ ಇವತ್ತು ಪ್ರಜಾಪ್ರಭುತ್ವ ನಡೀತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿಕೊಡ್ತೀನಿ. ಮಾನ್ವಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಾಜನತೆಗೆ ಅಕ್ಷಯ ತೃತೀಯ ಮತ್ತು ಬಸವೇಶ್ವರ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಬಸವ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ. 12ನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಇಂಥ ಸಮಾಜವನ್ನು ಸೃಷ್ಟಿ ಮಾಡಿದರು. ಅಲ್ಲಿ ಜಾತಿ, ವರ್ಗ, ವರ್ಣ ಯಾವುದೇ ಭೇದವಿಲ್ಲದಂತೆ ಜನರು ಬದುಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. ಅವರು ಬರೀ ವಚನಗಳನ್ನು ಬರೀಲಿಲ್ಲ, ಅದರಂತೆ ಆಚರಣೆ ಮಾಡಿ ತೋರಿಸಿದರು. ಎಲ್ಲ ಕಾಯಕ ಮಾಡ್ತಕ್ಕಂಥ ಶರಣರು ಸಮಾನರು ಅಂತೇಳಿ ಯಾವುದೇ ಒಬ್ಬ ವ್ಯಕ್ತಿ ಮೇಲಲ್ಲ ಕೀಳಲ್ಲ ಅಂತೇಳಿ ಅವರೆಲ್ಲರನ್ನೂ ಅನುಭವ ಮಟ್ಟಕ್ಕೆ ಕರೆದುಕೊಂಡು ಬಂದು ಸಮಾನವಾಗಿ ತಮ್ಮ ಜೊತೆ ಕುಂದಿರಿಸಿಕೊಂಡು ಅನುಭವವನ್ನು ಬಸವಣ್ಣವರು ಮಾಡಿದರು. ಅಂದರೆ ಮುಂದೆ ಬರ್ತಕ್ಕಂಥ ಸಮಾಜದಲ್ಲಿ ಮೇಲು ಕೀಳು ಇರಬಾರ್ದು, ಜಾತಿಗಳಿರಬಾರ್ದು, ಎಲ್ಲ ಕಾಯಕ ಮಾಡ್ತಕ್ಕಂಥವ್ರು ಸಮಾನರು ಅನ್ನೋ ಒಂದು ವಿಚಾರವನ್ನು ಬಸವಣ್ಣನವರು ಅವತ್ತು ಬರೀ ಆಡದೆ ಮಾಡಿ ತೋರಿಸಿದರು. ಮತ್ತು ಹರಳಯ್ಯ ಮತ್ತು ಮಧುವರಸರ ಮಕ್ಕಳಿಗೆ ಮಧುವರಸ ಬ್ರಾಹ್ಮಣ, ಹರಳಯ್ಯ ಅಸ್ಪೃಶ್ಯ, ಆತನ ಮಗನಿಗೆ ಬ್ರಾಹ್ಮಣನ ಮಗಳನ್ನು ಕೊಟ್ಟು ಅವರು ವಿವಾಹ ಮಾಡಿದರು. ಅದು ಕಲ್ಯಾಣದ ಕ್ರಾಂತಿಯಲ್ಲಿ ಪರ್ಯಾವಸಾನಗೊಂಡಿತು. ಅದೇನೇ ಇರಲಿ, ಇದರ ಅರ್ಥ ಇಷ್ಟೇ, ತತ್ವಕ್ಕಾಗಿ ಶರಣರು ಯಾವುದೇ ಒಂದು ಇದನ್ನು ಕಾಂಪ್ರಮೈಸ್ ಮಾಡಿಕೊಳ್ಳೋದಿಲ್ಲ. ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಹೊಂದಾಣಿಕೆ ಮಾಡಿಕೊಳ್ಳೋದು ತತ್ವದ ಪ್ರಕಾರ ಅವರು ನಡೆದು ತೋರಿಸಿದ್ರು ಅಂತಕ್ಕಂಥದ್ದು ಭಾಳ ದೊಡ್ಡ ಮಾತು. ಆದರೆ ಇವತ್ತು ಜಾತಿ ಪೀಡಿತ, ಮೇಲು ಕೀಳು ಪೀಡಿತ ಸಮಾಜ ಬಸವಣ್ಣನವರ ವ್ಯಕ್ತಿತ್ವವನ್ನು, ಅವರ ತತ್ವ ವಿಚಾರಗಳನ್ನು ಸಮಾಜದಲ್ಲಿ ಅಳವಡಿಸಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಶರಣ ತಾಲೂಕಿನಿಂದ ಈ ಒಂದು ಕಾರ್ಯಕ್ರಮವನ್ನು, ಬಸವ ಜಯಂತಿಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತೇನೆ. ಈ ಒಂದು ಬಸವ ಜಯಂತಿಯ ಕಾರ್ಯಕ್ರಮವನ್ನು ಮಾನ್ವಿಯಲ್ಲಿ ಎಲ್ಲ ಪಕ್ಷದವರು ಮತ್ತು ಎಲ್ಲ ವರ್ಗದವರು ಸೇರಿ ಆಚರಣೆ ಮಾಡುತ್ತಿರುವುದು ನಮಗೆ ಸಂತೋಷದ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಬಸವಾದಿ ಶರಣರ ವಚನಗಳನ್ನು ಇವತ್ತಿನ ದಿನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡುವುದಾದರೆ ಇವತ್ತು ಭಾಳಷ್ಟು ಮನ್ನಣೆಯನ್ನು ಪಡೆದುಕೊಂಡಿವೆ. ಈ ಒಂದು ದಿಶೆಯಲ್ಲಿ ನಾವೆಲ್ಲರೂ ಕೂಡ ಆಚರಣೆಗೆ ಒತ್ತು ಕೊಡಬೇಕು. ಸರ್ವ ಜನಾಂಗದ ಸುಖವನ್ನು ಬಯಸುವಂತಹ 12ನೇ ಶತಮಾನದ ಕ್ರಾಂತಿಕಾರಿ ಬಸವಣ್ಣನವರನ್ನು ಜಯಂತಿ ಉತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಇಂದು ನಾವು ಸಕಲ ಜೀವ ಪ್ರೇಮಿ ಮತ್ತು ವಿಶ್ವಗುರು
ಬಸವಣ್ಣನವರ ಒಂದು ಜಯಂತಿಯನ್ನು ಆಚರಿಸ್ತಿದ್ದೀವಿ. ಸರ್ವರಿಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಪ್ರಥಮವಾಗಿ ಕೋರ್ತೀನಿ. ಬಸವಣ್ಣನವರು ಅಂದರೆ ನಾವು ವಚನ ಸಾಹಿತ್ಯದ ವಿಶ್ವಗುರು ಅಂತಲೇ ಹೇಳ್ಬೋದು. ಯಾಕಂದರೆ 12ನೇ ಶತಮಾನದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಂತಹ ಕೀರ್ತಿ ನಮ್ಮ ಬಸವಣ್ಣನವರಿಗೆ ಸಲ್ತದಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇಲ್ಲಿ ನಮ್ಮ 12ನೇ ಶತಮಾನದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಕಲ್ಯಾಣದಲ್ಲಿ ಕೇವಲ ಪುರುಷ ಪ್ರಧಾನ ಸಮಾಜ ಅಂತ ಏನು ನಾವು 12ನೇ ಶತಮಾನದಲ್ಲಿ ಕರಿತಾ ಇದ್ದೀವಿ. ಮಹಿಳೆಯರಿಗೆ ವಚನ ಸಾಹಿತ್ಯವನ್ನು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ವಿಶ್ವಗುರು ಬಸವಣ್ಣನವರಿಗೆ ನಾವು ಈ ಒಂದು ದಿನದಂದು ನಾವು ಎಲ್ಲ ಸಕಲ ಮಹಿಳೆಯರು ಕೂಡ ಅವರಿಗೆ ನಾವು ಚಿರಋಣಿ ಅಂತಲೇ ಹೇಳ್ಬೋದು. ನಾವು ಕಾನೂನಿನ ಅಡಿಯಲ್ಲಿ ನಾವು IPC ಸೆಕ್ಷನ್ಗಳನ್ನು ನೋಡಬೇಕಾದರೆ ಈಗ ಕೊಲ್ಲಬೇಡ ಕಳಬೇಡ, ಕೃಷಿಯನ್ನು ನುಡಿಯಲು ಬೇಡ, ತನ್ನ ಮನ್ನಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅನ್ನತಕ್ಕಂಥದ್ದು ಈ ಎಲ್ಲ ಒಂದು ವಚನದಲ್ಲಿ ಇರ್ತಕ್ಕಂಥ ಅಡಕವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಕೊಟ್ಟಂಥ ನಮಗೆ ಕೊಟ್ಟಂಥ ಹಕ್ಕುಗಳ ಬಗ್ಗೆ ಮತ್ತು ನಮಗೆ ಕೊಟ್ಟಂಥ IPC ಸೆಕ್ಷನ್ನಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಇದನ್ನು ನಾವು ಇಲ್ಲಿ ಕಾನೂನಿನಲ್ಲಿ ಕಾಣಬಹುದಾಗಿದೆ. ಅಂದರೆ 12ನೇ ಶತಮಾನದಲ್ಲೇ ಈ ಒಂದು ಸಂವಿಧಾನಕ್ಕಿಂತ ಮೊದಲಾಗಿ ನಾವು ಇದನ್ನು ಕಾಣಬಹುದಾಗಿದೆ. ಇನ್ನು ಇವರ ಒಂದು ವಿಶ್ವಗುರು ಬಸವಣ್ಣನವರ ಬಗ್ಗೆ ಹೇಳಬೇಕಾದ್ರೆ ನಾವು ಎಲ್ಲರೂ ಸಕಲ ಜೀವಿಗಳು ಒಂದೇ ಅನ್ನತಕ್ಕಂಥದ್ದು. ಇಲ್ಲಿ ಯಾವುದೇ ಒಂದು ಜಾತಿ ಭೇದವನ್ನು ನಾವು ಕಾಣೋದಿಲ್ಲ. ಅಂದರೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲರೂ ಕೂಡ ಜಾತ್ಯತೀತವಾಗಿ ನಾವು ಒಂದು ಸಮಿತಿಗಳನ್ನು ರಚಿಸಿಕೊಂಡು ಮತ್ತು ಒಂದು ಸಂಘಗಳನ್ನು ಕಟ್ಟಿಕೊಂಡು ಎಲ್ಲ ಜಾತಿಯವರಿಗೂ ಕೂಡ ಇಲ್ಲಿ ಪ್ರಾಧಾನ್ಯತೆಯನ್ನು ಕೂಡ ನಾವು ಮಹಿಳೆಯರು ಅಂದರೆ ಮಾನ್ವಿ ತಾಲೂಕಿನ ಮಹಿಳಾ ಬಸವ ಕೇಂದ್ರ ಕೂಡ ಈ ಒಂದು ಕಾರ್ಯವನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾಗಿದೆ ಅನ್ನತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ನಾವು ಕೇವಲ ಒಂದು ಲಿಂಗಾಯತ್ಸ್ ಆಗಲಿ ಅಥವಾ ನಾಯಕರಾಗಲಿ ಅಥವಾ ಅನ್ಯ ಜಾತಿಯವರಾಗಲಿ ಇವರಿಗೆ ಮಾತ್ರ ಸೀಮಿತವಾದಂಥದ್ದಲ್ಲ. ಈ ಒಂದು ಬಸವಣ್ಣನವರ ಒಂದು ಆದರ್ಶ ಒಂದು ಮೂಲಗಳನ್ನು ನಾವು ಕೂಡ ನಮ್ಮ ಒಂದು ಜೀವನದಲ್ಲಿ ಕೆಲವೊಂದು ಅಂಶಗಳನ್ನಾದರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂಥ ಸಂದರ್ಭದಲ್ಲಿ ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಒಂದು ಮಾತನ್ನು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ವಿಶ್ವಗುರು ಬಸವಣ್ಣನವರ ಒಂದು 2 ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಕಲ್ಪಿಸಿಕೊಟ್ಟಂಥ ವರದಿ ಶಫೀಕ್ ಹುಸೇನ್, ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.